ವಿಧಿಯ ಕೈವಾಡ. ಆ ರಾತ್ರಿ 2 ಘಟನೆ ನಡೆದಿತ್ತು. ಏನದು? ಒಂದು ಆ ಕೆಂಚನಹಳ್ಳಿ ಕಾಲೇಜು ಹುಡ್ತು, ಅವನು ಹುಡ್ದ. ಮತ್ತೇಳು ಇತಿಹಾಸದ ಪ್ರಕಾರ ನಮ್ ನೆನಪಲ್ಲಿ ಉಳಿಯೋದು 2 ವ್ಯಕ್ತಿಗಳು. ಯಾರ್ಯಾರು? ಒಂದು ನಂಡವು, ಇನ್ನೊಬ್ರು ನಿಂಡವು. ಇಬ್ಬರನ್ನು ಪಟಾಯಿಸ್ಬಿಟ್ಟ. ಈ ಕಾಲೇಜಲ್ಲಿ ಕಿರಿಕಾದ್ರೆ ಗ್ಯಾಂಗ್ ಕಟ್ಕೊಂಡ್ ಬರ್ತಿದ್ನಾ? ಗ್ಯಾಂಗ್ ಕಟ್ಕೊಂಡ್ ಬರೋನು ಗ್ಯಾಂಗ್ಸ್ಟರ್. ಗೊತ್ತಾಯ್ತು. ಒಬ್ನೇ ಬರ್ತಿದ್ದ ಮಾನ್ಸ್ಟರ್ ತಾನೆ. ಬರ್ತಾನೆ ಇರ್ಲಿಲ್ಲ. ಪುಕ್ಲು ನನ್ ಮಗ ಚಿಕ್ಕ ಮಕ್ಕಳಿಂದ ಯಾವಾಗ ಹೊಚ್ಕೊಂಡ್ ಕುತ್ಕೊಂತ ಇದ್ದ. ಕೆಲ್ಸಕ್ಕೆಲ್ಲ ಬರ್ತಾನ. ರಾಕಿ ಬೆಂಕಿ ಇದ್ದಂಗೆ, ಹುಡುಗಿರು ಪೆಟ್ರೋಲ್. ಹುಡುಗಿರು ಜಾಸ್ತಿ ಇದ್ದಷ್ಟು ಅವನು ಎಲ್ಲೋಗಿದೆ ಗುರು? ಎಲ್ಲಿಂದ ಹೋಗಿರ್ತಾನೆ. ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಬಾತ್ರೂಮ್ ಹೋಗಿದೆ. ಓಕೆ, ಒಂದ್ ಕೆಲ್ಸ ಆಗ್ಬೇಕಿತ್ತು. ಡೈಲಾಗ್ ಬಂದಿಲ್ಲ, ಇರೋ ತಡ್ಕೊಳ. ಜಿಪ್ ಹಾಕೊಳ. ನನ್ ಚಡ್ಡಿನು ಕೆಂಪಗೆ ಜಲ್ರೋ. ಎಲ್ಲಾ ಫಿಲಿಮ್ ಅಲ್ಲೂ ಒಬ್ಬ ಇರ್ತಾನ, ನೀನ್ ನೋಡಿದ್ರೆ ಹಂಗೆ ಅನ್ಸ್ಲಿ. ಹೀರೋಣ ಅಲ್ಲ, ವಿಲನ ಅಲ್ಲ, ಮುಖೇಶ್. ಯಾರು? ಸ್ವಲ್ಪ ಫ್ಲಾಶ್ಬ್ಯಾಕ್ ಹೋಗು. ನನ್ನ ಹೆಸರು ಮುಖೇಶ್. ನಾನು 3 ವರ್ಷದಿಂದ ಅವ್ನಿಗೆ ಲವ್ ಹೊಡಿತಿದ್ದೆ. ಅವ್ಳು ಬ್ರೇಕಪ್ ಆಮೇಲೆ ದಮ್ಮಡಿಗೆ ಸ್ಟಾರ್ಟ್ ಮಾಡಿದೆ. ಲವ್ ಮಾಡಿದಿರಿ, ಮಾಡಿದವ್ರು ಚಪ್ಪಳಿಗೆ ಅವ್ನು ಹೊಡಿತೀರಿ. ಈಗ ನೆನ್ಪಾಯ್ತು. ನಾನು ಕರ್ಸಿದ ವಿಷಯ ಏನ್ರೋ? ಓಕೆ, ಒಂದ್ ಕೆಲಸ ಆಗ್ಬೇಕಿತ್ತು. ಪಾತ್ರೆ ತೊಳೆದ್ ಬಿಟ್ಟು ಬೇಕಾರೆ ಏನ್ ಬೇಕಾದ್ರೆ ಹೇಳಿ ಮಾಡ್ತೀನಿ. ಚಡಿ ಹೋಗ್ಬಿಡ್ತ್ಯಾ? ಯಾಕಂತ ಅವ್ರ ಚಟಿ ಅವರೇ ತೊಳ್ಕೊಳ್ಬೇಕು. ಏಯ್ ಬರ್ರಿ, ಗೆಲ್ಸ್ಬಿಡ್ತೀರಿ ಡೈಲಾಗ್ ಹೇಳ್ಬಿಟ್ಟು. ಒಂದ್ ಆನೆ ನೋಡಿಬೇಕು. ಲೇ, ಇವನ್ ಯಾರು? ಆನೆ ಹೊಡಿದ್ನೆ ಎಣ್ಣೆ ಹೊಡೆ ಸೀಸಾಗಿ ಹೇಳ್ತವ್ರೆ. ಸುಂದರ ಯಾಕೆ ನೋಡ್ದೆ? ನೋಡಕೊಳ್ಳಿ ಹೋದ್ ನನ್ನ ಮಗ ಇದ್ದವನೇ ಸುಂದರ ಅಂತ್ಯ. ಏ ಬಾರ ಇಲ್ಲಿ ಏನು ಇಟ್ಟು ನೋಡಿ ಏನೋ ಕಂದಲೆ ಏನೋ ಸ್ಮಾರ್ಟ್ ಆಗಿದ್ದೇನೆ. ಆದ್ರಿಂದ ದಿನ ನಡ್ಕೊಂಡೇ ಬಂದ್ಬಿಟ್ಟೇನೋ. ಏ ಹೆಂಗೋ ನೋಡೋ, ಅಂದಿನ ತಂದೂರು ಮಾಡ್ಲಿಕ್ಕೆ ಹಾಕಿ ಸುಟ್ಟು ರೋಸ್ಟ್ ಮಾಡಿ ಎತ್ತರ ಮೊನ್ನೆ ಕೆಲಸ ಮಾಡ್ಕೊಟ್ರೆ ನಿಂಗೆ ಅವಳ ಡ್ಯೂಟಿ ನಂಬರ್ ಸಿಗುತ್ತೆ. ಅವ್ಳ ಪಕ್ಕ ಇರೋ ಡ್ಯೂಟಿ ನಂಬರ್ ಬೇಕು. ಕೊಡ್ತೀನಿ. ಅದಕ್ಕೆ ನಾನು ಏನ್ ಮಾಡ್ಬೇಕು? ಇಂಜಿನಿಯರಿಂಗ್ ಸೇರ್ಬೇಕು. ಇಂಜಿನಿಯರಿಂಗಾ? ಹೇಳಿ ಸರ್, ಎಲ್ಲಿದ್ದ ನಿಮ್ ಕೆಂಚನಹಳ್ಳಿ ಕಾಲೇಜ್? KGF ಇಂದ 2 ಕಿಲೋಮೀಟರ್ ದೂರ ಹೋದ್ರೆ ಅಲ್ಲಿ 2 ಕರಿ ಬಂಡೆಗಳು ಸಿಗುತ್ತೆ. ಅದು ಅಡಿಗೆ ಹೋಗಿ ಮೇಲೆ ಇದ್ರೆ ಪೊದೆಗಳು ಕಾಣಿಸ್ತವೆ. ಬಿಡಪ್ಪ ಕಾಲೇಜಾ? ಪೊದೆ ಇದ್ರೆ ಬಿಡಪ್ಪ ಕಾಲೇಜಾ? ಅದನ್ನ ಕ್ಲೋಸ್ ಮಾಡಿ ಕೆಂಚನಹಳ್ಳಿ ಕಾಲೇಜ್ ಮಾಡೋದು. ಸಿಡಿಪ ಹೋಗ್ರಪ್ಪ ಕಾಲೇಜ್ಗೆ. ಹೋರಾಟ. ಅವನಿಗೆ ಹೋಗ್ತಾ ಇದ್ದಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ಅಲ್ಲಿ ಇದ್ದಿದ್ದ ಹುಡುಗಿರ ಬಗ್ಗೆ ಗೊತ್ತಿರಲಿಲ್ಲ, PTO ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. ಏನದು? ಉಪ್ಪಿಟ್ಟು. ಬಿರಿಯಾನಿ ಮಾಡ್ಕೊಡ್ತೀನಿ ತಿನ್ಲ ಮೂದೇವಿ. ಸರಿ, ಕಾಲೇಜಿಗೆ ಸೇರ್ಕೊಂಡಿದ್ಯಂತೆ? ಹೌದು. ಸರಿ, ನಂಗೊಂದು ಮಾತು ಕೊಡು. ಏನು? ಫಸ್ಟ್ ಇಂಟರ್ನಲ್ಸ್ ಬರೀತ್ಯೋ ಇಲ್ಲೋ ಗೊತ್ತಿಲ್ಲ, 4th ಇಂಟರ್ನಲ್ಸ್ ಮುಗಿಯೋಷ್ಟರಲ್ಲಿ ಆವ್ರೇಜ್ ತಗೊಂಡು 75% ಅಟೆಂಡೆನ್ಸ್ ಮೇಂಟೈನ್ ಮಾಡಿ ಎಕ್ಸ್ಟರ್ನಲ್ ಎಕ್ಸಾಮ್ ಬರೀತೀನಿ ಅಂತ ಮಾತು ಕೊಡು. ಸರಿ ಅಮ್ಮ. ಸಾಯಿ ಕುಮಾರ್ ತರ 3 ಸಲ ಬಡ್ಕೊಂತೀಯ. ಇನ್ನು ಸತ್ತಿಲ್ವಾ? ಅದು ಟ್ರಯಲ್ಸ್. ಇನ್ನೊಂದು ಮಾತಿದೆ, ಮಾತು ಕೊಡು. ದಮ್ ಹೊಡಿಯಲ್ಲ, ಹುಡುಗಿರಿಂದ ಸುತ್ತಲ್ಲ ಅಂತ ಮಾತು ಕೊಡು. ವೀಕ್ ಪಾಯಿಂಟ್ ಕಿತ್ತಾಕ್ಬಿಟ್ಟ ಆಗಲ್ಲ. ಮಾತು ಕೊಡು. ಅಮ್ಮ ಇಲ್ಲೇ ಇದ್ದೀನಿ, ಯಾವ ಅಮ್ಮಂಗೆ ಫೋನ್ ಮಾಡ್ತಿದ್ಯಾ? ಚಿಕ್ಕಮ್ಮನಿಗೆ. ಮಾತು ಕೊಡು. ಕೊಡು. ಮತ್ತೆ ಸಲ ಬಿಡ್ಲ? ಯಾವ್ದೋ కొంచెం ಕನ್ಫರ್ಮ್ ಮಾಡ್ತಾರೆ. ಬರ ಇಲ್ಲಿ 11 ತಿಂಗಳಿಗೆ ಸತ್ತೋಳೆಲ್ಲ ಕನ್ಫರ್ಮ್ ಮಾಡೋ. ಏನಾಯ್ತು? ವಾಚ್ ಹಾಕಿ. ಕೇಳೋ. ಕಂಗ್ರ್ಯಾಚುಲೇಷನ್ಸ್. ಏನಾಯ್ತು? ನಿಜವಾಗ್ಲೂ ಸತ್ತೋಗಿದೆ.
ಕಾಲೇಜ್ ಹತ್ರ ನಡಿ. ಗರುಡ ಬರ್ತವನು. ಸೂರ್ಯವರ್ಧನ್ ಏಡ್ಸ್ ಸ್ಪಾನ್ಸರ್ ಕಾಲೇಜ್ ಗರುಡನ ಪಾಲಾಯ್ತು. ಗರುಡನ ಅಪ್ಪಣೆ ಇಲ್ಲದೆ ಕಾಲೇಜ್ ರೆಸ್ಟ್ ರೂಮಲ್ಲಿ ನೀರು ಬರ್ತಾ ಇದೆ. ಏನೋ ನಿನ್ನ ಹೆಸರು? ಹಾ ಏನಂದೆ? ಕಾಮೇಶ ಅಂತ ಸರ್. ಯಾಕೋ ಹೇಳ್ತಿದ್ಯಾ? ಸರ್ M12 ಫೇಲ್ ಆಗ್ತೀನಿ ಸರ್. ಬರೀ ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋದಕ್ಕೆ ಇಷ್ಟೊಂದು ಭಯ ಪಡ್ತಿದ್ಯಾ ಅಂದ್ರೆ ಇನ್ ಇಯರ್ ಬ್ಯಾಕ್ ಆಗೋದಕ್ಕಿಂತ ಮುಂಚೆ ಈ ಕೆಂಚನಹಳ್ಳಿ ಕಾಲೇಜ್ ಬಿಟ್ಟು ಹೊರಟ್ಬಿಡು. ಹೋಗು, ಆ ಹುಚ್ಚು ಕತೆ ಮಂಜಪ್ಪನ ಕನ್ನಡ ಕ್ಲಾಸ್ ಇದೆ, ಹೋಗು. ಹಂಗೆ ಹೇಳತ್ತೆ ನೀನು. ಇದೇನಾ ಕೆಂಚನಹಳ್ಳಿ ಕಾಲೇಜು? ಒಳ್ಳೊಳ್ಳೆ ಫಿಗರ್ಗಳವ್ರೆ. ಮಗ ನಿಂದು ಒಳ್ಳೆ ಫಿಗರ್ ಅಂತಿದಲ್ಲ, ಯಾರು ತೋರ್ಸೋ? ಏಯ್, ಗುಂಪಲ್ಲಿ ಓಡಾಡೋಳು ಫಿಗರ್. ನಮ್ಮ ಹುಡುಗಿ ಸಿಂಗಲ್ ಆಗಿ ಓಡಾಡ್ತಾಳೆ. ಠಗ 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 ಅಂತ ಬುಲೆಟ್ ಅಲ್ಲಿ ಬರ್ತಾಳೆ. ನಿಮ್ಮ ಹುಡುಗಿ ಬಗ್ಗೆ ಹೇಳ. ಅವ್ರು ಬಿಟ್ಟು ಮಗ ಎಲ್ಲಾ ಕಡೆ ಇರ್ತಾಳೆ. ಆ ಮೂಲೆಯಲ್ಲಿ ಅಲ್ಲಿಯೂ ಇದ್ದಾಳೆ. ಈ ಮೂಲೆಯಲ್ಲಿ ಸಿ ಎಸ್ ಈ ಕಡೆ ಕಣ, ಅಲ್ಲಿಯೂ ಇದ್ದಾಳೆ. ಅಲ್ಲಿಯೂ ಇದ್ದಾಳೆ. ಆ ಮೂಲೆಯಲ್ಲಿ ಅಲ್ಲಿಯೂ ಇದ್ದಾಳೆ. ಈ ಮೂಲೆಯಲ್ಲಿ ಏಯ್ ಅಲ್ಲನ್ ಡಾರ್ಲಿಂಗ್ ಇದ್ದಾನೆ. ಹಾಯ್ ಸರ್. ಪ್ಲೀಸ್ ಕಮ್ ಆನ್ ಸ್ಟೇಜ್ ನೋ. ಪ್ಲೀಸ್ ನೋ. ಪೀಪಲ್ ವಾಂಟ್ ಟು ಸಿ. ಪ್ಲೀಸ್ ನೋ. ನಿಮ್ ಬಾಯ್ ಫ್ರೆಂಡ್ ನಿಖಿಲೆಲ್ಲ ಕಾಣ್ತಾ ಇಲ್ಲ. ಓ ನಿಖಿಲ್, ಏನಪ್ಪ ಈಗ ಸೇರ್ಬಿಟ್ಟಿದ್ಯಾ? ಚಕ ಚಕ ಚಾಮ್ ಚಾವ್. ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಜನಗಳ ಮಧ್ಯೆ ಇದೆಯಾ ಅಂತ ಹೇಳ್ತಿದ್ದೆ. ಸುಮ್ಮನೆ ಸೆನ್ಸಾರ್ ಕೊಟ್ಟು ಹುಚ್ಚು ಕತೆ ಮಂಚು ಬಂದು ಕನ್ನಡ ಸಟೆ ಬ್ರೋ. ಬಂದ 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 ಬಂದ. ಲೇ, ರಸ್ತೆ ಕಲ್ಲಾಗ್ದವ್ ನೀನೇನಾ? ಇಲ್ಲ ಸರ್. ಬರೀಲಿ, ನೀ ಕಲ್ಲಂಗ ಹೋಗ್ತಾ, ನೀನ್ ತಿಪ್ಪೆ ಹಾಕಿಲ್ಲ. ಲೇ ಬರೀಲಿ, ಜಿಪ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಕಣ, ಒಳಗೆ ಚಡ್ಡಿ ಹಾಕಳು. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಬೇರೆ ರಾಜ್ಯದಿಂದ 4 ವರ್ಷ ಇಂಜಿನಿಯರಿಂಗ್ ಮಾಡೋಕ್ಕೆ ಕರ್ನಾಟಕಕ್ಕೆ ಬರ್ತಾರೆ. 4 ವರ್ಷ ಆದಿದ್ಮೇಲೆ ನಿಮ್ಮ ಹೆಸರೇನಪ್ಪ ಅಂತ ಕೇಳಿದ್ರೆ ಕನ್ನಡ ಗೊತ್ತಿಲ್ಲ ಅಂತ ಅಂದ್ಬಿಡ್ತಾರೆ. ಅಂಥವ್ರಿಗೋಸ್ಕರ ನಮ್ಮ VTU ಕನ್ನಡವನ್ನು ಕಡ್ಡಾಯಗೊಳಿಸಿದೆ. ಈ ದಿನ ಅ ಆ ಇ ಇಂದ ಕನ್ನಡ ಕಲಿಯೋದನ್ನು ಪ್ರಾರಂಭಿಸೋಣ. ಶುರು ಮಾಡಲ್ವಾ? ಈ ಸಾಕು, ಭಯ ಆಗೋಯ್ತು. ಈ ಕನ್ನಡದಲ್ಲಿ ಲೆಕ್ಕ ಮಾಡೋದು ಹೇಳ್ಕೊಡ್ತೀನಿ, ಬರ ಇಲ್ಲಿ ಬರ. 2 ಎಷ್ಟು? 4 4 4 8 ಸರ್. ಅದೇನ ಚಿಕ್ಕ ಮಕ್ಕಳ ತರ ಬೆಳ್ಳೆಣಿಸ್ಕೊಂಡು ಕೈ ಜಾಬಲಿಕ್ಕ. ಈಗ ಹೇಳು, 5 ಎಷ್ಟು? 9 11 ಸರ್. 11 ಬೇರೆ ಮಾತಾಡೋದಕ್ಕೆ ಲೇ, ಜೇಬಲ್ಸ್ಗಳು 12 ಆಗ್ಬಿಡುತ್ತೆ. ನಂದು ಕೂಡ ಪೆನ್ನು. ಮುಂದಿನ ಕ್ಲಾಸ್ ಸಿಗೋಣ. ವೇರಿ ಸರ್ ಬಸಣ್ಣಿ. ಬಸಣ್ಣಿತ ಬಜಾರು ನಮ್ದ ಇವತ್ತು. ಬಸಣ್ಣಿತ ಬಸಣ್ಣಿತ ಬಾಬಾ ಆತಿ ಬೇರೆ ಸಾತಿ ತಪ್ಪು ಬೇರೆ ಏನಂತ ಬಳೆಸ್ಬಿಡೋಣ. ಚಿನ್ನ, ನಿಮ್ಮಪ್ಪ ನೀನು ಹೆಚ್ಚಾಗಿ ನೋಡ್ಕೊಂತಾರೆ, ನನಗೆ ಹೆಚ್ಚಾಗಿ ನೋಡ್ಕೊತೀನಿ. ಐ ಲವ್ ಯು ಚಿನ್ನ.
ಯಾಕೆ ಹೊಡೆದೆ? ಏನೋ ಮಾಡ್ತಿದ್ಯಾ? ರಾಕಿ ಹಾ ಜಿಸ್ಟ್ ಹಿಡಿದ್ಯಾ? ಆಕ್ಚುಲಿ ನೀನಂದ್ರೆ ನಂಗೂ ಇಷ್ಟನೇ. ಇಷ್ಟನಾ? ಓಕೆ, ಸೇಮ್ ದ 3 ಮ್ಯಾಜಿಕಲ್ ವರ್ಡ್ಸ್. ಈ ಸರಿ ಕಪ್ ನಮ್ದೇ. ಯಾವ್ದು ನಮ್ಗೆ ಹಾಕಿದೆ? ಓಯ್, ನಿಮ್ಮೆಲ್ಲರ ಅಪ್ಪ ನಮ್ಮ ಮಾವ, ನಾನು ನಿಮ್ಮೆಲ್ಲರೂ ಭಾವ, ನಿಮ್ಮ ಅಕ್ಷಿನ್. ಚೆನ್ನಾಗಿ ನೋಡ್ಕೊಂಡು ಏಯ್, ನೀನ್ ಬರೀ ಡೈಲಾಗ್ ಅಲ್ಲಂತೆ ಕವಿತೆನೂ ಹೇಳ್ತಿಯಂತೆ. ಒಂದ್ ಕವಿತೆ ಹೇಳು ನೋಡೋಣ. ಹೇಳ್ಬೇಕಾ? ಫಸ್ಟ್ ಟೈಮ್ ನೀನು ನೋಡಿದಾಗ ನಾ ಮರೆತೀನಿ ನನ್ನ. ವಾ 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 ವಾ. ಫಸ್ಟ್ ಟೈಮ್ ನೀನು ನೋಡಿದಾಗ ನಾ ಮರೆತೀನಿ ನನ್ನ. ನೆಕ್ಸ್ಟ್ ಟೈಮ್ ನೀನು ತಂಗಿ ನೋಡಿದಾಗ ನಾ ಮರೆತೀನಿ ನಿನ್ನ. ಏನೋ ಕಮಿಟ್ ಆಗಿ 2 ವಾರಗಳ ನಂತರ ಮಗ, ಹಾ, ನಿನ್ನ ಹುಚ್ಚಿನ ಕತೆ ಮಂಜಪ್ಪ ಕರಿತಾ ಇದ್ದಾನೆ. ಯಾಕಂತೆ? ಏನೋ ನಿಂಗೆ ಬ್ರೇಕಪ್ ಮ್ಯಾಟ್ರ್ ಮಾತಾಡ್ಬೇಕಂತ ಬಾರಪ್ಪ. ಯಾಕಪ್ಪ? ಲೇ, ಏನ್ರೋ ನಿಮ್ದು ಗೋಳು? ಹೋದ ವಾರ ಇನ್ನ ಕಮಿಟ್ ಆಗಿದ್ದೀರಾ, ಆಗ್ಲೇ ಬ್ರೇಕಪ್ಪಾ? ಏನ್ ಹೇಳಮ್ಮ ಸ್ವಲ್ಪ ಕಾರಣ ಇವನ್ಗುನು. ಸರ್, ಇವನು ಮೂವಿ ಕರ್ಕೊಂಡು ಹೋಗ್ತಾನೆ, ಜನನೇ ಇರಲ್ಲ. ಡಬ್ಬಾ ಮೂವಿ, ಅದ್ರಲ್ಲಿ ಹೋಗಿ ಹೋಗಿ ಕಾರ್ನಲ್ಲಿ ಸೀಟ್ ಬುಕ್ ಮಾಡ್ತಾನೆ ಸರ್. ಕಳ್ಳ ಕಳ್ಳ ಕಳ್ಳ. ಅದ್ರಲ್ಲೇ ನಮ್ಮ ತಪ್ಪು. ಸರ್, ಹಾಳಾಗೋಗ್ಲಿ ಸರ್, ಒಂದು ಪಾಪ್ಕಾರ್ನ್ ಕೊಡ್ಸಲ್ಲ. ಯಾಕ? 200 ರೂಪಾಯಿ ಟಿಕೆಟ್ ಸರ್, 400 ರೂಪಾಯಿ ಪಾಪ್ಕಾರ್ನು. ಅದೇ ಇನ್ನೂ ಇಬ್ರು ಕರ್ಕೊಂಡು ಹೋಗಲ್ವಾ ಸರ್? ಒಳ್ಳೆ ಲೆಕ್ಕ ಹಾಕಿದ್ದೆ. ಎಷ್ಟೇ ಆದ್ರೂ ನಮ್ ಸಿಸಿ ಅಲ್ವಾ? ಕರೆಕ್ಟ್ ಅಲ್ವಾ ನಮ್ಮ? ಸರ್, ಇವೆಲ್ಲ ನನಗೆ ಸರಿ ಬರಲ್ಲ ಸರ್. ಲೆಟ್ಸ್ ಬ್ರೇಕಪ್. ಸುಮ್ಮನೆ ನಮ್ಮ ಎಂಟ್ರಿಲ್ಲ ಹೇಳು, ಅವ್ನ್ಗಳು ಬ್ರೇಕಪ್ ಅಂತ. ಏ ರಾಕಿ, ಲೆಟ್ಸ್ ಬ್ರೇಕಪ್. ನಿಂತ್ಕೋ. ಏನು, ನನ್ ಬಿಟ್ಟಿರಕ್ಕಾಗಲ್ವಾ? ಅವೆಲ್ಲ ಡವ್ ಇಲ್ಲ, ಎಲ್ಲ ಬಿಟ್ಟೋಗ್ಬೇಕಾದ್ರೆ ಒಂದು ಡೇದಾಗ ಹೇಳ್ತಾರೆ, ಹೇಳ್ಬಿಟ್ಟು ಹೋಗು. ನಿಂದೆ ನನ್ಗಿನ್ನ ಚೆನ್ನಾಗಿರೋ ಹುಡುಗಿ ಸಿಗ್ತಾಳ್ ಬಿಡು, ಹೋಗ್ಲಿ. ಹೋಗ್ಲಿ ಬರ. ಭಾವನೆಗಳು ಒಳಗಾಗ್ಬೇಡ ಕಣ, ಇಲ್ಲ ಅದಕ್ಕೆಲ್ಲ ಬೆಲೆ ಇಲ್ಲ. 4 ಸಲ ಬ್ರೇಕಪ್ ಆದಂಗೆ ಇದೆಲ್ಲ ಅಂಟದು ಇಲ್ಲ. ಕಣ್ಣಲ್ಲಿ ನೀರು ಹಾಕೋ. 400 ರೂಪಾಯಿ ಹೋಯ್ತಾ? ಅಯ್ಯೋ, ನಾ ಚೆನ್ನಾಗಿದ್ದೆ ಎಸ್ಬ್ರೋ, ನಾಟಲ್ಲ ಹೋದೆ ವೈಬ್ರೋ, ನೀವು ಹೇಳಬೇಕಾ ಎಸ್ಬ್ರೋ, ನೀವು ಗೊತ್ತೇ ಇಲ್ವಾ ಬ್ರೋ, ನಾ ಲವ್ ಮಾಡ್ತಿದ್ದೆ ಎಸ್ಬ್ರೋ, ಈಗ ನೋವು ಮಾಡ್ಕೊಂಡೆ ವೈಬ್ರೋ, ಹಿಂಗಾಗಬಾರ್ದಿತ್ತು ಎಸ್ಬ್ರೋ, ಯಾಕೆ ಹಿಂಗಾಯ್ತು ದೋಣೋದ್ರು, ಹಿಂಗೆ ಬಂದೋಳು ಹಂಗೆ ಹೊಂಟೋದ್ರು, ಯಾವುದಕ್ಕೂ ಇರಲಿ ಇಟ್ಟ ಅಂತ ಒಂದೆರಡು ಎರಡ ಏನೋ ನೆನಪು ಬಿಟ್ಟೋಗ್ರು. ಹರ್ಟ್ಸ್ ಬ್ರೋ. ಈ ಹುಡುಗಿರು ಬ್ರೇಕಪ್ ಅಲ್ಲಿ ಎದ್ದಿದ್ದೆ. ಕಾಲೇಜ್ ಅಟೆಂಡ್ ಆಗಿಲ್ವಲ್ಲೋ, ಹೆಂಗೋ ಪಾಸ್ ಆಗೋದು? ಅಟೆಂಡೆನ್ಸ್ ಇದ್ದವನೇ ಪಾಸ್. ಆವ್ರೇಜಾ ಎಲ್ಲಿ ಸಿಗುತ್ತೆ? ನಾನು 4 ಇಂಟರ್ನೆಟ್ಸಿಂದ ಅದನ್ನೇ ಕೇಳ್ತಾ ಇದ್ದೀನಿ ಕಣ. ಸ್ಟಾಫ್ ರೂಮ್ಗೆ ಕೇಳಿ ಬರೋ. ಬಾ. ಮೊನ್ನೆ ಬಂದಿರೋ ಬ್ಯಾಚಲ್ಲಿ ಯಾರೋ ನಿಮ್ ನೋಡಿಯಕ್ ಬಂದಿದ್ದಾರೆ ಸರ್. ನಿಮ್ ಡಿಪಾರ್ಟ್ಮೆಂಟ್ ಹತ್ರ ಓಡಾಡ್ತಾ ಇದ್ರು. ಹಾ, ನನ್ನನ್ನು ಹೊಡಿಯಕ್ಕ? ನೀವು ಕೊಡೋ ಕಷ್ಟದ ಕ್ವಶನ್ ಪೇಪರ್ ಗೆದ್ಕೊಂಡು ನಾಳೆ ಇರೋ ಮೇಂಟೆನೆನ್ಸ್ ಯಾವನೋ ಕ್ವಶನ್ ಪೇಪರ್ ಕರಿಯಕ್ ಬಂದಿರಬೇಕು. ಕರ್ಸ್ರೋ ಮೊನ್ನೆ ಬಂದಿರೋ ಬ್ಯಾಚ್ ಅವ್ರನ್ನ. ಬನ್ರೋ, ಮೊನ್ನೆ ಹೊಸ್ದಾಗ್ ಬಂದಿರೋರು. ಏಯ್, ಕ್ಯಾ ಚಾಹಿರೆ ತೆರೆಗೂ? ಆವ್ರೇಜ್ ಕೊಡಕ್ಕಾಗಲ್ಲ. ಕೊಟ್ಬಿಡ್ತೀವಾ? ಕೊಟ್ಬಿಡ್ತೀವಾ? ನಿಮ್ ತಂದೆ ತಾಯಿ ಕಷ್ಟಪಟ್ಟು ಕಾಲೇಜ್ಗೆ ಏನ್ ಪ್ರೋ ಸೇರಿಸ್ತಾರೆ? ಹಂಗ್ ಕೇಳಿ ಸರ್. ಏನ್ ಪ್ರೋ ಸೇರಿದ್ಯಾ ಕಾಲೇಜ್ಗೆ? ಸರ್, ಕೋಚಿಂಗ್ ಚೆನ್ನಾಗಿದೆ ಅಂತ ಸೇರ್ಕೊಂಡೆ ಸರ್. ನೀನೇನ್ ಪ್ರೋ ಸೇರಿದ್ಯಾ? ಸರ್, ಪ್ಲೇಸ್ಮೆಂಟ್ ಚೆನ್ನಾಗಿದೆ ಅಂತ ಸರ್. ನೀನು ಬಡ್ಡಿ ಮಕ್ಕಳು ಸುಳ್ಳು ಹೇಳ್ತಾರೆ. ಈ ಕಾಲೇಜಲ್ಲಿ ಬಿಗರ್ಗಳವ್ರೆ ಅಂತ ಅವರೇ ಸರ್ ಸೇರಿಸಿದ್ದು. ಪೋಲಿಗಳಾಗಿ ಹೋಗಿದ್ದೀರಾ ಎಲ್ಲ. ನಮ್ ತಂದೆ ತುಂಬಾ ಜನ ಫೇಲ್ ಮಾಡ್ತಿದ್ದ, ನಾನು ಅದಕ್ಕೂ ಜಾಸ್ತಿ ಜನ ಫೇಲ್ ಮಾಡ್ತೀನಿ. ನನ್ನ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿ ತೋರ್ಸ್ರೋ. ಪಾಸ್ ಆಗಿ ತೋರ್ಸ್ರ. ಗರುಡನ್ನೇ ಎದುರಾಕೊಂಡ್ಬಿಟ್ವಲ್ಲೋ. ಆವ್ರೇಜ್ ಇಲ್ಲೇ ಈ ಸಬ್ಜೆಕ್ಟ್ ಪಾಸ್ ಮಾಡೋಕ್ಕಾಗುತ್ತಾ? ನೀ ಮಾಡ್ತೀಯಾ? ಏನು ಮಾಡ್ತಿದ್ಯಾ? ಯೂರಿನ್ ಪಾಸ್ ಮಾಡ್ತೀನಿ, ಕರ್ಕೊಳ್ಳು. ಪಾಸ್ ಆಗೋದು ತುಂಬಾ ಈಸಿ. ಹೆಂಗೆ? ಚೀಟ್. ಕರೆಕ್ಟ್ ಕಣ. ಎಕ್ಸಾಮ್ ಹಾಲಿಗೆ ಚಿಟ್ ತಗೊಂಡೋಗ್ಬೇಕು. ಚಿಟ್ಟು ಜೋಬಲ್ಲಿ ಇರಬೇಕು. ಆ ಜೋಬು ಪ್ಯಾಂಟ್ ಜೋಬಲ್ಲ, ಚಡ್ಡಿ ಜೋಬಾಗಿರ್ಬೇಕು. ಚೀಟ್ ತಗೊಂಡೋಗೋದು ರಿಸ್ಕ್ ಅಲ್ವಾ? ಚಿಟ್ ತಗೊಂಡೋಗ್ಲಿ ಅಂದ್ರೆ ರಿಸ್ಕ್ ತಾನೆ. ಮತ್ತೆ ಚೆಕಿಂಗ್ ಬಗ್ಗೆ ಯೋಚನೆ ಮಾಡಬೇಡ. ಚೆಕಿಂಗ್ ನನಗೂ ಇರುತ್ತೆ, ನಿನಗೂ ಇರುತ್ತೆ. ಆದರೆ ಇಂಥವ್ರಿಗೆ ಓಕೆ ಬಾ ಎಕ್ಸಾಮ್. ಹೆಂಗ ಮಾಡಿ ದೊಡ್ಡ ಎಕ್ಸಾಮ್ ಪಾಸ್ ಮಾಡಿ ತೋರ್ಸೋಣ ಕೊಂಡ್ರು. ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು. 4 ಇಂಟರ್ನಲ್ಸ್ ಬರೋದ್ರೆ ನಂಗೆ ಆವ್ರೇಜ್ ಸಿಕ್ತಿತ್ತು. ಫುಲ್ ಸಿಲೆಬಸ್ ಹೋದ ಇವ್ರಿಗೆ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಒದ್ದಾಡ್ತಿದ್ದೆ ಅಂದರೆ ನಿನ್ನ ಕಷ್ಟ ನಂಗೆ ಅರ್ಥ ಆಗುತ್ತೆ. ತಗೋ ಚಿಟ್ಟು.
ಇವ್ರಗಳ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ಅವ್ರು ಯಾರು ಎಕ್ಸಾಮ್ ಅಲ್ಲಿ ತೋರ್ಸಲ್ಲ. ಈ ಪ್ರಪಂಚದಲ್ಲಿ ಕಾಪಿ ಹೊಟ್ಟು ಪಾಸ್ ಆಗೋ ಇಂಜಿನಿಯರ್ಗಿಂತ ದೊಡ್ಡ ಯೋಧ ಬೇರೆ ಯಾರು ಇಲ್ಲ. गरुड़ा ने ये जंग शुरू किया, but we will finish it. How's the Josh? How's the Josh? How's the Josh? Hi you. How's the Josh? Hi sir. Section 377 केसो. बोल एग्जाम होना. ಎಕ್ಸಾಮ್ನ ದಿನ ಚಕ ಚಕ ಚಮ್ ಚಕ ಚಕ್ಕ ಲೇ ಏನಾಯ್ತು ಎಕ್ಸಾಮ್ ಮೊಬೈಲ್ ತಗೊಂಡ್ಬಂದಿದ್ಯಾ ಬಾ ಸರ್ ನಾನು ಚಿಕ್ಕ ವಯಸ್ಸಿನ ನೋಡ್ತಾ ಇದ್ವಿ. ಅವನೊಂದು ಚೀಟ್ ಬರಿಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾನೆ. ಅಂತ ಮೊಬೈಲ್ ತಂದಿದ್ದಾನೆ. ಏನ್ ಮಾಡೋಣ ಗ್ರೂಪಿ ಸರ್. ಮಿತ್ರ ದ್ರೋಹಿ ಮೊಬೈಲ್ ಕೊಟ್ಟಕ್ ಸರಿ ಹೋಗಮ್ಮ, ಸರಿ ಹೋಗಪ್ಪ, ಸರಿ ಹೋಗು. ನನ್ನ ಶಿರ ಉಳಿತು. ಎಕ್ಸಾಮ್ ಅಲ್ಲಿ ಭಾವನೆ ತೋರಿಸ್ತಿಲ್ಲ ಅಂತೀಯ? ಭಾವನ ನಂಬ್ಕೊಂಡು ಕೂತ್ಕೊಂಡ್ಬೇಡ. ಅವಳು ನಿಂಗೆ ಎಕ್ಸಾಮ್ ಅಲ್ಲಿ ಏನು ತೋರ್ಸಲ್ಲ. ಜೇಬಲ್ ಚಿಟ್ಟಿದ್ದಂಗಿದಲ್ಲ ಅಂಥದ್ದು ಇಲ್ಲ. ಏನಿಲ್ವಲ್ಲ ಕ್ವಶನ್ ಪೇಪರ್ ಅಲ್ಲಿ. ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನಿಲ್ಲ, ಕಿಟಕಿದರೆ ಏನಿಲ್ಲ. ಎಕ್ಸಾಮ್ ಆಗಿ 1 ತಿಂಗಳ ನಂತರ ರಿಸಲ್ಟು. ಸರ್ ನೀವು ತುಂಬಾ ಮುಂದೆ ಹೋಗ್ಬಿಟ್ರಿ. ವಿಡಿಯೋ 1 ತಿಂಗಳ ರಿಸಲ್ಟ್ ಬರಲ್ಲ. 2 ತಿಂಗಳ ನಂತರ ರಿಸಲ್ಟು ಬಂತೇನೋ. ರಾತ್ರಿ ಎಲ್ಲ ಹೊಡೆದು ಬೆಳಗ್ಗೆ ಬಂತು. ಏನು ರಿಸಲ್ಟ್? ಮಗ ನಿನ್ ರಿಸಲ್ಟ್ ಏನಾಯ್ತು? Just failed, yeah. I just failed in English, yeah. It's impossible. ಲೇ ಬಡದೆ ಅನ್ಪಾಸಿಬಲ್ ಅಲ್ಲೋ, ಇಂಪಾಸಿಬಲ್. ಫೇಲ್ ಆಗಿರೋಂಥ ಫೇಲ್. 377 ನಿಂದೇನಾಯ್ತು? ಕನ್ನಡ ಜಸ್ಟಲ್ಲಿ ಹೋಗಿ ಮಿಗ್ದವು ಕಂಪ್ಲೀಟ್ ಈ ದೊಡ್ಡ ಸಬ್ಜೆಕ್ಟ್ ಅಂತ ಏನಾಯ್ತು? ನಿಂದು ನಿಂದು ಹೇಳೋ ಗಾಬರಿ ಬೀಳಿಸ್ಬೇಡ. ಫೇಲ್ ಆಗಿದೆ ಮಜಾ. ಹಾಗಾದ್ರೆ ನಿಮ್ ಹೀರೋ ಸೋತೋಗ್ಬಿಟ್ನಾ? ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಗಾಯಗೊಂಡಿರೋ ಸಿಂಹದ ಉಸಿರು ಅದರ ಘರ್ಜನೆಗಿಂತ ಭಯಂಕರವಾಗಿರುತ್ತೆ. ಇದ್ದೇ ಇದ್ದಾಳಲ್ಲ ನಮ್ಮ ತಾಯಿ, ನಮ್ಮವ್ವ ರಿವ್ಯಾಲ್ಯೂಯೇಷನ್, ಅವಳೇ ಎಲ್ಲ ನೋಡ್ಬೇಕು. ಆ 3 ತಿಂಗಳ ನಂತರ ರಾಕಿ ರಿವ್ಯಾಲ್ಯೂಯೇಷನ್ ಅಲ್ಲಿ ಪಾಸ್ ಆಗ್ಬಿಟ್ಟ. ನನ್ನ ಮಗನೇ ಕೇಳಿಸಲ್ವಾ? ಪಾಸ್ ಆಗ್ಬಿಟ್ಟ. ಲೋ ಮಾಮ ನಿನ್ ಪಾಸ್ ಅಂತೆ.